ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸುವಂತಹ ಎಲ್ಲಾ ಪ್ರಕ್ರಿಯೆಗಳನ್ನ ಕೂಡ ತನಿಖೆಯ ಜವಾಬ್ದಾರಿ ಹೊತ್ತಿರುವಂತಹ ಎಸ್ಐಟಿ ಮಾಡ್ತಾ ಇದೆ. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ನೇತೃತ್ವದ ಟೀಮ್ನಿಂದ ತನಿಖೆ ಆರಂಭ ಆಗಿದೆ. ಎಸ್ಐಟಿ ತನಿಖೆಯಿಂದ ಹಾಗಾದ್ರೆ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಾದಿದೆಯಾ ಕಾನೂನು ಸಂಕಷ್ಟ? ಎಫ್ಐಆರ್ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಂತ್ರಸ್ತೆಯನ್ನ ಗೌಪ್ಯವಾಗಿ ತನಿಖೆಗೆ ಎಸ್ಐಟಿ ಟೀಮ್ ಒಳಪಡಿಸಲಿಕ್ಕಿದೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಒಂದೊಮ್ಮೆ ಓಕೆ, ಹಾಗಾದ್ರೆ ತನಿಖೆ ಹೇಗೆ ಸಾಗುತ್ತೆ ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋದಾದ್ರೆ, ತನಿಖೆ ಎಸ್ಐಟಿ ತನಿಖೆಯ ಪ್ರಕ್ರಿಯೆ ಹೊಳೆನರಸೀಪುರದ ಎಫ್ಐಆರ್ ಸಿಐಡಿಗೆ ವರ್ಗ ಆಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ. ತದನಂತರ ಮೊದಲಿಗೆ ಸಂತ್ರಸ್ತೆಯನ್ನ ಗೌಪ್ಯವಾಗಿ ಎಸ್ಐಟಿ ತನಿಖೆಗೆ ಒಳಪಡಿಸುತ್ತೆ. ಏನ್ ಅನ್ಯಾಯ ಆಯಿತು, ಯಾವಾಗ ಆಯಿತು, ಯಾರ್ಯಾರು ಇನ್ವಾಲ್ವ್ ಇದ್ರು ಅನ್ನೋದನ್ನ ಮತ್ತೊಂದ್ಸಲ ಕನ್ಫರ್ಮೇಷನ್ ಅನ್ನ ಸಂತ್ರಸ್ತೆಯಿಂದ ಪಡ್ಕೊಳ್ತಾರೆ. ಬಳಿಕ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆಯ ಸ್ಟೇಟ್ಮೆಂಟ್ಗಳನ್ನ ದಾಖಲು ಪಡಿಸ್ಕೊಳ್ತಾರೆ. ಈ ಸ್ಟೇಟ್ಮೆಂಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಶ್ಲೀಲ ದೃಶ್ಯಗಳು ಪರಿಶೀಲಿಸಿ ಎಫ್ಎಸ್ಎಲ್ಗೆ ಕಳಿಸಬೇಕು. ಅಂದ್ರೆ ಅದು ಒರಿಜಿನಲ್ ಅಥವಾ ಎಡಿಟೆಡ್ ಅಂದ್ರೆ ಎಷ್ಟು ಪಾರ್ಟ್ ಎಡಿಟೆಡ್, ಅಥವಾ ಒರಿಜಿನಲ್ ಅಂದ್ರೆ ಎಲ್ಲಿಂದ ಎಲ್ಲಿ ಕಾಪಿ ಆಗಿದೆ, ಇದು ಘಟನೆ ನಡೆದಿದೆ ಎನ್ನಲಾದಂತಹ ಮನೆಯ ಮಹಜರನ್ನ ಕೂಡ, ಸ್ಥಳ ಮಹಜರನ್ನ ಕೂಡ, ಅಂದ್ರೆ ಕ್ರೈಮ್ ಸೀನ್ ನಡೆದಿರುವಂತಹ ಸ್ಥಳವನ್ನ ಕೂಡ ಮಹಜರ್ ಮಾಡ್ತಾರೆ. ದೃಶ್ಯ ಚಿತ್ರೀಕರಿಸಿದ ಮೊಬೈಲ್ ಅನ್ನ ಕೂಡ ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಅದನ್ನ ರವಾನಿಸಲಾಗುತ್ತೆ. ಇದೇ ಮೊಬೈಲ್ ನಲ್ಲಿ ಚಿತ್ರೀಕರಿಸಲಾಗಿತ್ತ ಅಂತ ಮತ್ತೆ ಕ್ರಾಸ್ ವೆರಿಫಿಕೇಶನ್ ಕೂಡ ಆಗುತ್ತೆ. ಸಾವಿರಾರು ದೃಶ್ಯಗಳು ಎನ್ನಲಾಗಿತ್ತು. ಸಂತ್ರಸ್ತೆ ಹೇಳಿಕೆಯನ್ನ ಪಡಿಲೇಬೇಕಾಗತ್ತೆ. ಈಗ ಒಬ್ರು ಮಾತ್ರ ಅಧಿಕೃತವಾಗಿ ಕಂಪ್ಲೇಂಟ್ ಕೊಟ್ಟಿರೋದು. ಈಗ ಎಲ್ಲರೂ ಹೇಳ್ತಿರೋ ಪ್ರಕಾರ 2000ಕ್ಕೂ ಹೆಚ್ಚು ಪ್ರಕರಣ ಅಂತ ಹೇಳಿದ್ರೆ ಅವರಲ್ಲಿ ಯಾರ್ಯಾರು ಬರ್ತಾರೆ ಮುಂದೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟರೊಳಗೆ ಎಫ್ಎಸ್ಎಲ್ ರಿಪೋರ್ಟ್ ಏನಾದ್ರೂ ಬಂದರೆ ಅದರಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ತರುತ್ತಾ ಅನ್ನೋದು ಪ್ರಶ್ನೆ. ಲೈಂಗಿಕ ದೌರ್ಜನ್ಯದ ಸಾಕ್ಷ್ಯ ಸಿಕ್ಕರೆ ಆಬ್ವಿಯಸ್ಲಿ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಹೇಳ್ತಾರೆ. ಒಂದು ವೇಳೆ ವಿಚಾರಣೆಗೆ ಅವರು ಕೋಆಪರೇಟ್ ಮಾಡ್ತಿಲ್ಲ ಅಂದ್ರೆ ಬಂಧಿಸುವಂತಹ ಸಾಧ್ಯತೆ ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಮೊದಲನೇದಾಗಿ ಹೈಕೋರ್ಟ್ಗೆ ಇವರು ಮೊರೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಕೇಳ್ಪಡ್ತಾ ಇದ್ವಿ. ಯಾವ ಗ್ರೌಂಡ್ಸ್ ಮೇಲೆ ಈಗ ಎಫ್ಐಆರ್ ರದ್ದತಿಗೆ ಇವ್ರು ಕೇಳೋ ಸಾಧ್ಯತೆ ಇದೆ, ಮತ್ತೆ ಇಂಥ ಪ್ರಕರಣದಲ್ಲಿ ಹೈಕೋರ್ಟ್ ಏನ್ ಕನ್ಸಿಡರ್ ಮಾಡುತ್ತೆ, ಹೇಗೆ ಕನ್ಸಿಡರ್ ಮಾಡುತ್ತೆ ಅಂತ? ಮಮತಾ, ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಯಾವಾಗ ವೈರಲ್ ಆಯಿತು ಆ ಕೂಡಲೇ ಆ ಒಂದು ಪ್ರಕರಣಕ್ಕೆ ಗಂಭೀರತೆಯನ್ನು ಪಡೆದುಕೊಂಡು ಪ್ರಕರಣ ಸಂಬಂಧಪಟ್ಟಂತೆ ಈಗ ಹಾಸನದ ಹೊಳೆನರಸೀಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಿರುವಂಥದ್ದು. ಹಾಸನ ಹೊಳೆನರಸೀಪುರ ಶಾಸಕರಾಗಿರುವಂಥ ರೇವಣ್ಣ ಮತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಈಗ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಪ್ರಕರಣದಲ್ಲಿ A1 ಆರೋಪಿಯಾಗಿ ರೇವಣ್ಣ ಅವರನ್ನು ಮಾಡಿದರೆ A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ಮಾಡಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ಸರ್ಕಾರ ಈಗಾಗಲೇ ಒಂದು ವಿಶೇಷ ತನಿಖಾ ತಂಡವನ್ನು ಮಾಡಿ ವಿಚಾರಣೆ ಮಾಡಲಿಕ್ಕೆ ಅನುಮೋದನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದ ರದ್ದತಿಯನ್ನು ಕೋರಿ ಅವರು ಹೈಕೋರ್ಟ್ ಮೊರೆ ಹೋಗಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ರಾಜಕೀಯ ಕುತಂತ್ರದಲ್ಲಿ ನಮ್ಮ ಮನೆತನದ ಹೆಸರನ್ನು ಕೆಡಿಸಲಿಕ್ಕೆ ಮಾಡ್ತಿರುವಂಥ ಹುನ್ನಾರ ಇದು ಅನ್ನುವಂಥ ಒಂದು ಗ್ರೌಂಡ್ ಲೆವೆಲನ್ನು ಇಟ್ಕೊಂಡು ಹೋಗ್ಬೋದು ಅನ್ನುವಂಥ ಚಾನ್ಸಸ್ ಇದೆ ಅನ್ನುವಂಥ ಮಾಹಿತಿ ಈಗ ಇರುವಂಥದ್ದು. ಈ ವಿಚಾರವನ್ನು ಮುಂದಿಟ್ಕೊಂಡು ಅವರು ಹೈಕೋರ್ಟ್ಗೆ ಹೋಗಿ ಅವರ ವಿರುದ್ಧ ದಾಖಲಾಗಿರುವಂಥ ಎಫ್ಐಆರ್ ಅನ್ನು ರದ್ದತಿ ಕೋರುವ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ಅದನ್ನು ಹೊರತುಪಡಿಸಿದಂತೆ ಪ್ರಕರಣದ ತನಿಖೆಯನ್ನು ಈಗಾಗಲೇ SIT ತನಿಖಾ ತಂಡ ಏನು ಸರ್ಕಾರ ನೇಮಕ ಮಾಡಿದೆ, ಆ ತನಿಖಾ ತಂಡದ ಮುಖ್ಯಸ್ಥರಾಗಿರುವಂಥ BK ಸಿಂಗ್ ನೇತೃತ್ವದಲ್ಲಿ ತನಿಖೆಯನ್ನು ಆರಂಭ ಮಾಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಅವರ ವಿರುದ್ಧ ದಾಖಲಾಗಿರುವಂಥ ಹೊಳೆನರಸೀಪುರದ ಕೇಸ್ ಏನಿದೆ ಅದನ್ನು SIT ತನಿಖಾ ತಂಡ ವಶಕ್ಕೆ ಪಡೆದುಕೊಳ್ಳುತ್ತೆ. ಅದಾದ ನಂತರ ಈ ಒಂದು ಪ್ರಕರಣದಲ್ಲಿ ತನಿಖೆ ಮುಂದುವರಿಸಲಿಕ್ಕೆ ಮುಂದಾಗ್ತಾರೆ. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.